ನಮಸ್ಕಾರಗಳು ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ವಾರ್ತೆ ವಿವರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಅತಿಕ್ರಮಣದಾರರು ಹೋರಾಟ ನಡೆಯಿತು. ಈ ಅಧಿವೇಶನದಲ್ಲಾದರೂ ಇವರ ಬಗ್ಗೆ ಚಿಂತಿಸಿ ಭೂ ಹಕ್ಕಿಗಾಗಿ ಹೋರಾಟ ನಡೆಸಿರುವ ಅರಣ್ಯ ಅತಿಕ್ರಮಣದಾರರ ಚಳಿಗಾಲದ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಸಮಸ್ಯೆ ಬಗ್ಗೆ ಚರ್ಚಿಸಿ ಎಂದು ಆಗ್ರಹಿಸಿದರು. ಶನಿವಾರ ಜಿಲ್ಲಾ ಕೇಂದ್ರ ಕಾರ್ಯದಲ್ಲಿ ಸಾವಿರಾರು ಜನ ಈ ಬಗ್ಗೆ ಹೋರಾಟ ನಡೆಸಿ ಸರ್ಕಾರಕ್ಕೆ ತಮ್ಮ ಬೇಡಿಕೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ 12 ತಾಲೂಕಿನ ಅರಣ್ಯವಾಸಿಗಳು ಶನಿವಾರ ಕಾರವಾರಕ್ಕೆ ಬಂದಿದ್ದು ತಮ್ಮ ಆತಂಕದ ಜೊತೆ ಅಹವಾಲು ಸಲ್ಲಿಸಿದರು. ಅರಣ್ಯವಾಸಿಗಳು ಕಲಾ ತಂಡದವರು ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಜಾಗೃತ ಜಾಥಾ ನಡೆಸಿದರು. ಅರಣ್ಯ ಹಕ್ಕು ಕಾಯ್ದೆ ಇದೆ, ನ್ಯಾಯಾಲಯದ ತೀರ್ಪು ಮತ್ತು ಕೇಂದ್ರ ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 73,000 ಅರಣ್ಯ ಹಕ್ಕು ಅರ್ಜಿಗಳು ತಿರಸ್ಕರಿಸುವ ಹಿನ್ನೆಲೆ ಅವರೆಲ್ಲರೂ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಿಗೆ ಅಪೇಕ್ಷೆ ಪತ್ರ ಸಲ್ಲಿಸಿದರು. ಇದಕ್ಕೂ ಮುನ್ನ ಹೋರಾಟದ ಭಾಗವಾಗಿ ಮೆರವಣಿಗೆ ನಡೆದಿದ್ದು ಮಾಲಾದೇವಿ ಕ್ರೀಡಾಂಗಣದಲ್ಲಿ ಸಮಾವೇಶ ಜರುಗಿತ್ತು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ಅವರ ಜೊತೆ ಪ್ರಮುಖರಾದ ಇಬ್ರಾಹಿಂ ಗೌಡಹಳ್ಳಿ, ರಾಜೇಶ್ ಮಿತ್ರ ನಾಯಕ್, ಮಹಾಬಲೇಶ್ವರ ನಾಯಕ್ ಬೆಳ್ಕೊಂಡಿ, ಮಂಜುನಾಥ್ ಮರಾಠಿ ನಾಗನೂರು, ಮಹೇಶ್ ನಾಯಕ್ ಕಾನ್ಕಿ, ಶಿವಾನಂದ ಜೋಗಿ ಮುಂಡಗೋಡ್, ರಮಾನಂದ ನಾಯಕ್ ಅಚವೆ, ಭೀಮ್ಸಿ ವಾಲ್ಮೀಕಿ, ಜಗದೀಶ್ ಶಿರಳ್ಗಿ, ಪಾಂಡುರಂಗ ನಾಯಕ್ ಬೆಳಕಿ, ಚಂದ್ರ ಪೂಜಾರಿ ಮಂಚಿಕೇರೆ, ದಿವಾಕರ್ ಮರಾಠಿ ಆನ್ಗುಡ್, ದೇವರಾಜಗೊಂಡ, ರಫೀಕ್ ಗಫಾರ್, ಪ್ರಭಾಕರ್ ವೇಳಪಿ ಜೋಯಿಡಾಮ್, ವಿಜು ಪೀಟರ್ ಪಿಲ್ಲೆ, ಶಾಂತರಾಮ ನಾಯಕ್ ಅಂಕೋಲಾ, ರಾಮು ಕಲ್ಕರಡಿ, ಹರಿಹರ ನಾಯಕ್ ಓಂಕಾರ್, ಸೀತಾರಾಮ್ ಗೌಡ, ಅರವಿಂದ ಗೌಡ, ಉದಯ ಗುನಗ ಅಚಿವೆ, ಶಂಕರ ಕೊಡಿಯ, ಮಾದೇವ ನಾಯಕ್, ಜಗದೀಶ್ ಸೊಟ್ಟನವರ್ ಕೋಡಂಬಿ ಹಾಗೂ ಅತಿಕ್ರಮಣ ಫಲಾನುಭವಿಗಳು ಹಾಜರಿದ್ದರು ಮತ್ತು ಇತರರು ಹೆಜ್ಜೆ ಹಾಕಿದ್ದರು. ನಾಡಲ್ಲಿ ಜನಪದ ಕಲೆಯಿಂದ ಹೆಸರುವಾಸಿಯಾಗಿರುವ ಡೊಳ್ಳು ಕುಣಿತ ಅದು ನಮ್ಮ ಸಿದ್ದಾಪುರದ ಹೆಗ್ಗೇರಿ ತಂಡದ ಮಹಿಳೆಯರಿಂದ ಒಂದು ಜೋರಾದ ಚಪ್ಪಳೆ ಮೂಲಕ ಅವರನ್ನ ಪ್ರೀತಿಯಿಂದ ಗೌರವಿಸಬೇಕಾಗತ್ತೆ. ನಾನು ನೋಡಿದ್ದೇನೆ, ನೀನು ನೋಡಿ. ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, ಕೆಜಿ ನ್ಯೂಸ್. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್